ಸದಾ ಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ಚಿತ್ರಗಿ ವಿಜಯ ಮಹಾಂತ ಶಿವಿಯವರನ್ನು ಪರಮ ಪೂಜ್ಯ ಡಾಕ್ಟರ್ ಮಹಾಂತಪ್ಪಗಳವರ ದಿವ್ಯ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸ್ಸರವಾಗಿ ತಗೊಂಡು ಎಲ್ಲ ಸದ್ಭಕ್ತರಿಗೂ ಶರಣು ಶರಣಾರ್ಥಿಗಳು. ಇವತ್ತು 18ನೇ ತಾರೀಕಿನ ದಿವಸ, ಇದೇ ಆಗಸ್ಟ್ 18ನೇ ತಾರೀಕಿನ ದಿವಸ ಪರಮ ತಪಸ್ವಿ ಮಹಾದಾಸೋಹಿ ಚಿತ್ರಗಿ ವಿಜಯ ಮಹಾಂತ ಶಿವಯೋಗಿಗಳವರ ಒಂದು ಶರಣ ಸಂಸ್ಕೃತಿ ಮಹೋತ್ಸವದ ನಿಮಿತ್ತವಾಗಿ ವಚನ ರಥೋತ್ಸವ ನಡೆಯುತ್ತದೆ. ಸಾಯಂಕಾಲ 5 ಗಂಟೆಗೆ ವಚನ ರಥೋತ್ಸವ ನಡೆಯುತ್ತದೆ. ಮರನೇ ದಿವಸ ಸಾಯಂಕಾಲ 3:30 ಗಂಟೆಗೆ ವಚನ ಅಡ್ಡಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ಅದಕ್ಕಾಗಿ ಎರಡೂ ಕಾರ್ಯಕ್ರಮವಿಗೆ ಎಲ್ಲ ಸದ್ಭಕ್ತರು ವಿಜಯ ಮಹಾಂತರ ಸದ್ಭಕ್ತರು ಎಲ್ಲೆಲ್ಲರೂ ಅವರೆಲ್ಲರಿಗೂ ವಿನಂತಿ ಏನಂದರೆ ತಾವೆಲ್ಲರೂ ಈ ರಥೋತ್ಸವಕ್ಕೆ ಮತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವಕ್ಕೆ ತಾವು ದಯಮಾಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಮತ್ತು ಜಾತ್ರೆಗೆ ಬಂದಂಥ ಎಲ್ಲ ವ್ಯಕ್ತಿಗಳು ಅಂದರೆ ಅತ್ಯಂತ ಶುಚಿರ್ಭೂತರಾಗಿ ಭಕ್ತಿಯಿಂದ ಆತನನ್ನು ವಿಜಯ ಮಹಾಂತ ಶಿವಿಗಳನ್ನು ಸದಾ ಸ್ಮರಣೆ ಮಾಡುತ್ತಾ ಭಕ್ತಿಯಿಂದ ತಾವೆಲ್ಲರೂ ದಯಮಾಡಿಸಬೇಕು. ಮತ್ತು ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ ಈ ವರ್ಷ ಬಹಳ ವಿಶೇಷವಾದಂಥ ಕಾರ್ಯಕ್ರಮಗಳು, ಸಾಕಷ್ಟು ಮನರಂಜನೆಯ ಕಾರ್ಯಕ್ರಮಗಳು, ಸುಮಾರು 20 ಮನರಂಜನೆಯ ಕಾರ್ಯಕ್ರಮಗಳು ಮತ್ತು ಊರಿಗೆ ತುಂಬ ಲೈಟ್ ಹಾಕಿದ್ದಾರೆ ತರುಣ ಸಂಘಗಳು. ಆ ಕಾರಣಕ್ಕಾಗಿ ಇವತ್ತು ತಾವೆಲ್ಲರೂ ಭಾಳ ವೈಭವಪೂರ್ಣವಾಗಿ ಈ ವರ್ಷದ ಜಾತ್ರೆ ನಡೀತಾ ಇದೆ. ಅದಕ್ಕೆ ತಾವು ದಯವಿಟ್ಟು ಎಲ್ಲರೂ ದಯಮಾಡಿಸ್ಬೇಕು. ಮತ್ತು ಇನ್ನೊಂದು ಏನು ವಿನಂತಿ ಅಂತಂದರೆ ಈ ಜಾತ್ರೆಗೆ ಬಂದಂಥವರು ದಯವಿಟ್ಟು ಕೆಲವು ಪುರುಷರು ದುಶ್ಚಟಕ್ಕೆ ಬಲಿಯಾಗಿರ್ತಾರೆ. ಅದಕ್ಕಾಗಿ ಇದು ವಿಜಯ ಮಹಾಂತೇಶನ ಪವಿತ್ರವಾದಂಥ ಜಾತ್ರೆ, ಮಹಾ ತಪಸ್ವಿಗಳ ಜಾತ್ರೆ. ಅದಕ್ಕಾಗಿ ಜಾತ್ರೆಯಲ್ಲಿ ಓಡಾಡೋರು, ಜಾತ್ರೆಗೆ ಬಂದಂಥವರು ಯಾರೂ ಕೂಡ ಮದ್ಯಪಾನವನ್ನು ಮಾಡಬಾರ್ದು, ಸರಾಯನ್ನು ಕುಡಿಬಾರ್ದು, ಗುಟ್ಕಾ ತಿನ್ನಬಾರ್ದು. ನೀವೆಲ್ಲರೂ ಆತನ ಭಕ್ತರು ಇರುವ ಕಾರಣಕ್ಕಾಗಿ ತಾವೆಲ್ಲರೂ ಅದೆಲ್ಲವನ್ನು ತ್ಯಾಗ ಮಾಡಿ ಬರಬೇಕು. ಇದರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಮನೆತನಕ್ಕೂ ಒಳ್ಳೆಯದು ಮತ್ತು ಅವನ ಕೃಪೆಗೆ ಪಾತ್ರ ಆಗ್ತೇವೆ. ಅದಕ್ಕೆ ಯಾರು ಕೂಡ ಜಾತ್ರೆಯಲ್ಲಿ 3 ದಿವಸ ಕೆಲವು ಮಂದಿಗೆ ಚಟ ಇರ್ತದೆ, ಕುಡಿಬೇಕು ಅನ್ನೋ ಚಟ. ಅದಕ್ಕೆ ದಯವಿಟ್ಟು ಆ ಚಟವನ್ನು ತ್ಯಾಗ ಮಾಡಿ ತಾವು ಬರ್ರಿ, ಇಡೀ ತಮ್ಮ ಬದುಕೆ ಉದ್ಧಾರ ಆಗ್ತದೆ, ವಿಜಯ ಮಹಾಂತರ ಕೃಪೆ ಆಗ್ತದೆ ಅಂತ ತಮ್ಮಲ್ಲಿ ಹೇಳಿ, ಮತ್ತು ಈ ಜಾತ್ರೆಯಲ್ಲಿದ್ದಂಥವರೆಲ್ಲರೂ ಯಾರು ಕನಸ್ಕೊಂಡು ಬಂದರೆ ಅವರಿಗೆಲ್ಲ ಶರಣಾರ್ಥಿ ಅಂದು ಅವರಿಗೆಲ್ಲ ಮಹಾದಾಸೋಹ ಇರ್ತೈತಿ. ದಾಸೋಹ ಎಲ್ಲರೂ ಪ್ರಸಾದ ಮಾಡಿ ಅಂತ ವಿನಂತಿ ಮಾಡ್ಕೋಬೇಕು ಅಂತ ಹೇಳಿ ಈ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ. ಇವತ್ತು ವಿಶೇಷವಾಗಿ ಭಾಳ ಭಕ್ತಿವಂತರು ವಯಸ್ಸಾದವ್ರು ಇರ್ತೀರಿ. ಆದರೆ ನೀವು ಜಾತ್ರೆ ಬರಬೇಕು ಅನ್ನೋಂಥ ಭಾವನೆಯಿಂದ ಭಾಳ ಕಷ್ಟಪಟ್ಟು ಬರಬೇಕು ಪ್ರಯತ್ನ ಮಾಡ್ತೀರಿ. ಅದಕ್ಕಾಗಿ ನೀವು ಅವತ್ತೇ ಬರ್ಬೇಕಂತ ಏನಿಲ್ಲ. ಯಾಕಂದ್ರೆ ಭಾಳ ನೂಗ್ಲಾಕತಿ, ಭಾಳ ತ್ರಾಸ ಆಗೈತಿ. ಅದಕ್ಕೆ ಅವತ್ತೇ ಬರ್ಬೇಕಂತ ಏನಿಲ್ಲ. ನೀವು ಮರ್ದಿಸ್ ಬರ್ರಿ, ಮರ್ದಿಸ್ ಬರ್ರಿ, ನೀವು ಬುಧವಾರ ಬರ್ರಿ, ಯಾರು ದಾದಿರಂಗಿಲ್ಲ. ಅದಕ್ಕೆ ಗದ್ದಲ ಎಲ್ಲಾರಂಥ ಸಂದರ್ಭದಲ್ಲಿ ಬಂದು ತಾವು ಪ್ರಶ್ನೆ ಮಾಡ್ಕೊಂಡು ಹೋಗ್ರಿ. ಗದ್ದಲದಲ್ಲಿ ವಯಸ್ಸಾದವರು, ತ್ರಾಸ ಇದ್ದವರು ದಯವಿಟ್ಟು ಬರಕ್ಕೆ ಹೋಗ್ಬೇಡ್ರಿ. ಮತ್ತು ಎರಡನೇದು ಅಂತಂದರೆ ನಮ್ಮ ಶಂಕರ್ ಸಮಾಜದವರು ಅವರು SPS ಚಾನಲನ್ನು ಪ್ರಾರಂಭ ಮಾಡಿದ್ರು. ಭಾಳ ಫೇಮಸ್ ಚಾನಲ್ ಅದು. ಭಾಳ ನಿಷ್ಠೆಯಿಂದ ಜಾತ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಅವರು ನಿಷ್ಠೆಯಿಂದ ಬಿತ್ತರಿಸ್ತಾರೆ. ಅದಕ್ಕಾಗಿ ನೀವು SPS ಯೂಟ್ಯೂಬ್ ಚಾನಲ್, ನೀವು SPS ಯೂಟ್ಯೂಬ್ ಚಾನಲ್ ಅಂತ ನೀವು ಹೊಡೆದು ಬಿಡ್ರಿ. ಅದೇನಾಗತ್ತೆ ಅಂತಂದರೆ ನಿಮ್ಮ ಮೊಬೈಲಲ್ಲಿ ಬರ್ತೈತಿ. ಅವರು ಕಾರ್ಯಕ್ರಮದ ಇಂಚು ಕೂಡ ಇಡೀ ಮಠದ ಜಾತ್ರೆಯ ಪ್ರತಿಯೊಂದು ಕಾರ್ಯಕ್ರಮ ಅವರು ನಿಮಗೆ ಕಳಿಸ್ತಾರೆ. ಅದು ನೋಡಿ ನೀವೆಲ್ಲ ಆನಂದ ಪಡ್ರಿ. ನಮ್ಮ ಶಂಕರ್ ಸಮಾಜದ ಶ್ರೀಮಠದ ಪರಮ ಸದ್ಭಕ್ತರು ಇದೊಂದು ಅಪರೂಪವಾದ ಸೇವೆ ಅಂತ ತಿಳ್ಕೊಂಡು ಹೇಳಿ ಭಕ್ತಿಯಿಂದ ಮಾಡ್ತಾರೆ. ಅವರಿಗೂ ಕೂಡ ವಿಜಯ ಮಹಾಂತ ಶಿವಿಗಳು ಕಲ್ಯಾಣವನ್ನು ಮಾಡಲಿ ಅಂತ ಹಾರೈಸಿ ಮಾತುಗಳನ್ನು